ನಮ್ಮ ಚರ್ಚೆ ಶುರು ಮಾಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಬಾರಿ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಸಲು ಅನುಕೂಲವಾಗುತ್ತದೆ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಮೆರಿಕ ಮತ್ತೆ ಕೆನಡಾ ನಡುವೆ ನಡೀತಿರೋ ಒಂದು ಹೊಸ ವ್ಯಾಪಾರ ಸಂಘರ್ಷದ ಬಗ್ಗೆ ಮಾತಾಡೋಣ. ಜುಲೈ 10ಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆನಡಾದಿಂದ ಬರೋ ವಸ್ತುಗಳ ಮೇಲೆ ದಿಢೀರಂತ 35% ಸುಂಕ ಹಾಕ್ಬಿಟ್ಟಿದ್ದಾರೆ. ಕೆನಡಾ ಆಕ್ಚುಲಿ ತಮ್ಮ 3% ಡಿಜಿಟಲ್ ಸೇವಾ ತೆರಿಗೆ ಅಂದ್ರೆ DST ಅಂತಾರಲ್ಲ, ಅದನ್ನ ಕೈಬಿಟ್ಟಿತ್ತು. ಹೌದು, ಕೈಬಿಟ್ಟಿತ್ತು. ಆದ್ರೂ ಈ ಕ್ರಮ ತಗೊಂಡಿದ್ದಾರೆ. ಏನಿದು ಸುಮ್ನೆ ವ್ಯಾಪಾರ ಕಿರಿಕ ಅಥವಾ ಅಮೆರಿಕ ತನ್ನ ಆಪ್ತ ಮಿತ್ರರನ್ನೇ ದೂರ ಮಾಡೋಕ್ ಶುರು ಮಾಡಿದ್ಯಾ? ಹಿಂದೆ ಈ ತರ ಆದಾಗ ಏನಾಗಿದೆ ಅಂತಾನೂ ನೋಡೋಣ. ಸರಿ, ಸ್ವಲ್ಪ ಡೀಪ್ ಆಗಿ ನೋಡೋಣ ಇದನ್ನ. ಹೌದು ನೋಡಿ, ಕೆನಡಾ ಆ DSTಯಿಂದ ಮುಂದಿನ 5 ವರ್ಷದಲ್ಲಿ ಸುಮಾರು $5 ಬಿಲಿಯನ್ ಆದಾಯ ಬರುತ್ತೆ ಅಂತ ಅಂದಾಜು ಮಾಡಿತ್ತು. ಓ, $5 ಬಿಲಿಯನ್. ಆದರೆ G7 ಸಮ್ಮೇಳನದಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮತ್ತೆ ಟ್ರಂಪ್ ಮಾತಾಡಿದ್ರು. ಜುಲೈ 21ರ ಒಳಗೆ ಒಂದು ಒಪ್ಪಂದಕ್ಕೆ ಬರೋಣ ಅಂತಾನೂ ಇತ್ತು. ಕೆನಡಾ DST ವಾಪಸ್ ತಗೊಂಡ ಮೇಲೆ ಕೂಡ ಈ 35% ಸುಂಕ ಹಾಕಿರೋದು ಸ್ವಲ್ಪ ಆಶ್ಚರ್ಯನೇ. ಹೌದು, ಬಹುಶಃ ಆ USMCA ಒಪ್ಪಂದ ಇದೆಯಲ್ಲ 2018ರದ್ದು, ಹಳೆ ನಾಫ್ಟಾ ಬದಲಿಗೆ ಬಂದಿದ್ದು ಅದೇ. ಅದರ ಕೆಳಗೆ ಬರುವ ಕೆಲವು ವಸ್ತುಗಳಿಗೆ ವಿನಾಯಿತಿ ಇರಬಹುದು. ಆದರೂ ಮಾತುಕತೆ ನಡೀತಿರುವಾಗ ಹೀಗೆ ಮಾಡಿದ್ದು ಆಕ್ಚುಲಿ ಸರಿಯಲ್ಲ. ಹೌದು. ಹಾಗಾದ್ರೆ ಆ ತೆರಿಗೆ ಕೈಬಿಟ್ಟ ಮೇಲೂ ಸುಂಕ ಹಾಕಿದ್ದಾರೆ ಅಂದ್ರೆ ಇದು ಬರೀ DST ಬಗ್ಗೆ ಅಲ್ಲ ಅಲ್ವಾ? ಏನೋ ಬೇರೆನೇ ಕಾರಣ ಇರಬೇಕು. ಖಂಡಿತ. ಟ್ರಂಪ್ ಅವರು ಆ ಫೆಂಟನಿಲ್ ಅಂದ್ರೆ ಓಪಿಯಾಯ್ಡ್ ಡ್ರಗ್ಸ್ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ಮೂಲ ಲೇಖನ ಹೇಳೋ ಹಾಗೆ ಕೆನಡಾದ ವ್ಯಾಪಾರ ಹೆಚ್ಚುವರಿ ಇದೆಯಲ್ಲ, ಟ್ರೇಡ್ ಸರ್ಪ್ಲಸ್, ಹೌದು, ಸುಮಾರು $63 ಬಿಲಿಯನ್ ಅಷ್ಟು. ಅದೇ ಅವರಿಗೆ ದೊಡ್ಡ ತಲೆನೋವಾಗಿರೋ ಹಾಗಿದೆ. ಆಗಿರ್ಬೋದು. ಮತ್ತೆ ಕೆನಡಾದ ಪ್ರತಿಕ್ರಿಯೆ ನೋಡಿ, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಟ್ರಂಪ್ ಅವರ ಲೆಟರ್ ಬರೋಕೆ ಸ್ವಲ್ಪ ಹೊತ್ತು ಮುಂಚೆ ಪ್ರಧಾನಿ ಕಾರ್ನಿ ಅವರು ಬ್ರಿಟಿಷ್ ಪ್ರಧಾನಿ ಜೊತೆಗಿನ ಫೋಟೋ ಹಾಕಿ ಎಕ್ಸ್ ಅಲ್ಲಿ, ಓ ಹೌದಾ, ಜಗತ್ತು ಕೆನಡಾದಂತಹ ನಂಬಿಕೆಸ್ಥ ಆರ್ಥಿಕ ಪಾಲುದಾರರ ಕಡೆ ನೋಡ್ತಿದೆ ಅಂತ ಬರ್ದಿದ್ದಾರೆ. ಅಂದ್ರೆ ಕೆನಡಾ ಈಗಾಗಲೇ ಬೇರೆ ಆಪ್ಷನ್ಸ್ ನೋಡ್ತಿದ್ಯಾ? ಹೌದು, ಹಾಗೆ ಕಾಣ್ತಿದೆ. ಅಮೆರಿಕದ ಈ ತರದ ಅಂದ್ರೆ ಸ್ಥಿರವಲ್ಲದ ಪಾಲಿಸಿಗಳಿದೆಯಲ್ಲ, ಅದು ಕೆನಡಾ ತರಹದ ಒಂದು ನಿಷ್ಠಾವಂತ ಮಿತ್ರರಾಷ್ಟ್ರಕ್ಕೂ ಬೇರೆ ದಾರಿ ನೋಡೋ ಹಾಗೆ ಮಾಡುತ್ತೆ. ಈ ತರದ ಘಟನೆಗಳು ಹಿಂದೆ ನಡೆದಾಗ ಏನಾಗಿದೆ ಅಂತ ನೋಡಿದ್ರೆ, ಸುಮಾರು ಒಂದು ದಶಕದ ಹಿಂದೆ ಭಾರತ ನೇಪಾಳ ಸಂಬಂಧದಲ್ಲಿ ಇದೇ ತರ ಒಂದು ಪ್ರಸಂಗ ಆಗಿತ್ತು. ಓ ಹೌದಲ್ಲ, ಆ ಘಟನೆ ನೆನಪಿದೆ ನನಗೆ. ಅವಾಗ ಏನಾಯ್ತು? ಅದರ ಪರಿಣಾಮಗಳು? ಆವಾಗ ನೇಪಾಳದಲ್ಲಿ ಹೊಸ ಸಂವಿಧಾನ ಬಂದಾಗ ಭಾರತಕ್ಕೆ ಕೆಲವು ಆಕ್ಷೇಪಣೆಗಳಿದ್ದು, ಮುಖ್ಯವಾಗಿ ಅಲ್ಲಿನ ಮದೇಶಿ ಸಮುದಾಯದ ಬಗ್ಗೆ. ಆಗ ಭಾರತ ತನ್ನ ಭೂಗಡಿಗಳನ್ನ ನೇಪಾಳದ ಜೊತೆ ಒಂದು ರೀತಿ ಬ್ಲಾಕ್ ಮಾಡಿತ್ತು. ಅದರಿಂದ ಏನಾಯ್ತು ಅಂದ್ರೆ, ನೇಪಾಳ ಭೂಕುಸಿತ ರಾಷ್ಟ್ರ. ವ್ಯಾಪಾರಕ್ಕೆಲ್ಲ ಭಾರತದ ಪೋರ್ಟ್ಗಳಾದ ಕೋಲ್ಕತ್ತಾ, ವಿಶಾಖಪಟ್ಟಣಂ ಮೇಲೇನೆ ಅವಲಂಬಿತವಾಗಿತ್ತು. ಹೌದು, ಗಡಿ ಬಂದಾಗಿದ್ದಕ್ಕೆ ಅಲ್ಲಿ ಪೆಟ್ರೋಲ್, ಡೀಸೆಲ್, ಔಷಧಿಗಳು ಎಲ್ಲದಕ್ಕೂ ವಿಪರೀತ ಕೊರತೆ ಉಂಟಾಯ್ತು. ಆರ್ಥಿಕತೆ ಕುಸಿದು ಹೋಯ್ತು. ಅಯ್ಯೋ, ಅವರ GDP ಬೆಳವಣಿಗೆ ಇದೆಯಲ್ಲ, FY15ರಲ್ಲಿ 3.3% ಇದ್ದಿದ್ದು FY16ರಲ್ಲಿ ಬರೀ 0.2% ಇಳಿದು ಬಿಡ್ತು. ಅಬ್ಬಬ್ಬಬ್ಬಾ. ಹಾಗಾದ್ರೆ ಆ ಪಾಠವನ್ನ ಈಗಿನ ಅಮೆರಿಕ ಕೆನಡಾ ಪರಿಸ್ಥಿತಿಗೆ ಅನ್ವಯಿಸೋದಾದ್ರೆ ಏನು ಹೇಳ್ಬೋದು? ಹೌದು, ಇಲ್ಲಿ ಒಂದು ಮುಖ್ಯವಾದ ಪಾಠ ಇದೆ. ಭಾರತದ ಆ ನಡೆ ಇದೆಯಲ್ಲ, ಅದು ನೇಪಾಳವನ್ನ ತನ್ನ ವಿದೇಶಾಂಗ ನೀತಿ, ಆರ್ಥಿಕ ನೀತಿ ಎಲ್ಲವನ್ನೂ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡ್ತು. ಕೊನೆಗೆ 2017ರಲ್ಲಿ ನೇಪಾಳ ಚೀನಾದ BRI ಅಂತಾರಲ್ಲ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ಚೀನಾದ ದೊಡ್ಡ ಪ್ರಾಜೆಕ್ಟ್, ಅದಕ್ಕೆ ಸೇರಿತು. ಬೀಜಿಂಗ್ನಿಂದ ದೊಡ್ಡ ಪ್ರಮಾಣದಲ್ಲಿ ಸಹಾಯ, ಹಣ ಎಲ್ಲಾ ಪಡೆಯೋಕ್ ಶುರು ಮಾಡ್ತು. ಇದು ನವದೆಹಲಿಗೆ ಅಂದ್ರೆ ಭಾರತಕ್ಕೆ ಒಂದು ರೀತಿ ನಿರಾಸೆ ತಂದಿತ್ತು. ಈ ಪಾಠ ಬಹುಶಃ ವಾಷಿಂಗ್ಟನ್ಗೆ ಅಂದ್ರೆ ಅಮೆರಿಕಕ್ಕೆ ಮುಖ್ಯ ಆಗ್ಬೋದು. ವ್ಯಾಪಾರದಲ್ಲಿರೋ ಅಸಮತೋಲನ ಸರಿ ಮಾಡಬೇಕು ಅನ್ನೋದು ಸರಿ, ಆದರೆ ಅದಕ್ಕಾಗಿ ತಮ್ಮ ಅತಿ ಹತ್ತಿರದ ನಂಬಿಕಸ್ಥ ಮಿತ್ರ ರಾಷ್ಟ್ರವನ್ನೇ ದೂರ ಮಾಡ್ಕೊಳ್ಳೋದು ಅದು ಸರಿನಾ ಅನ್ನೋ ಪ್ರಶ್ನೆ ಬರುತ್ತೆ. ನಿಜ. ಕೆನಡಾದ ಆರ್ಥಿಕತೆ ಅಮೆರಿಕದ ಎದುರು ಚಿಕ್ಕದಿರಬಹುದು, 11ನೇ ಒಂದು ಭಾಗ ಅಷ್ಟೇ. ಆದರೂ ಅದು ಟ್ರೇಡ್ ಸರ್ಪ್ಲಸ್ ಹೊಂದಿದೆ. ಮುಖ್ಯವಾಗಿ ಎರಡೂ ದೇಶಗಳ ನಡುವೆ ಬಹಳ ಆಳವಾದ ಸಾಂಸ್ಕೃತಿಕ, ಭಾಷಾ, ಐತಿಹಾಸಿಕ ಸಂಬಂಧಗಳಿವೆ. ಹೌದು, ತುಂಬಾ ಹಳೆಯ ಸಂಬಂಧ.
ಈಗ ಕೆನಡಾ ಕೂಡ ತನ್ನ ವಿದೇಶಿ ಮತ್ತು ಆರ್ಥಿಕ ಸ್ಟ್ರಾಟಜಿಗಳನ್ನ ಏನಂತಾರೆ ಬದಲಾಯಿಸೋಕೆ ಪ್ರಯತ್ನ ಮಾಡ್ತಿರೋ ಹಾಗೆ ಕಾಣ್ತಿದೆ. ಹಾಗಾಗಿ ಅಮೆರಿಕದ ಈ ದಿಢೀರ್ ಸುಂಕ ನಿರ್ಧಾರ, ಅದಕ್ಕೆ ಕೆನಡಾದ ಪ್ರತಿಕ್ರಿಯೆ, ಮತ್ತೆ ಆ ಭಾರತ ನೇಪಾಳದ ಉದಾಹರಣೆ ಇವೆಲ್ಲ ಸೇರಿ ನೋಡಿದ್ರೆ ಆಕ್ರಮಣಕಾರಿ ವ್ಯಾಪಾರ ನೀತಿಗಳು ಅದೆಷ್ಟೇ ಹತ್ತಿರದ ಮಿತ್ರ ರಾಷ್ಟ್ರಗಳಾಗಿದ್ರೂ ಅವರ ನಡುವೆ ಕೂಡ ಅನಿರೀಕ್ಷಿತ ಮತ್ತೆ ದೂರಗಾಮಿ ಪರಿಣಾಮಗಳನ್ನ ಉಂಟುಮಾಡಬಹುದು ಅಂತ ಗೊತ್ತಾಗುತ್ತಲ್ವಾ? ಖಂಡಿತವಾಗಿ. ಕೊನೆಯದಾಗಿ ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ಸಣ್ಣ ಅವಧಿಯ ಆರ್ಥಿಕ ಲಾಭಗಳನ್ನು ನೋಡುವಾಗ ರಾಷ್ಟ್ರಗಳು ತಮ್ಮ ದೀರ್ಘಕಾಲದ ಸಂಬಂಧಗಳನ್ನು, ಆಯಕಟ್ಟಿನ ಮೈತ್ರಿಗಳನ್ನು, ಆಳವಾದ ಸಾಂಸ್ಕೃತಿಕ ಬೆಸುಗೆಗಳನ್ನು ಇವುಗಳನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತವೆ. ವಿಶೇಷವಾಗಿ ಇವತ್ತಿನ ಅನಿಶ್ಚಿತ ಜಾಗತಿಕ ಪರಿಸ್ಥಿತಿಯಲ್ಲಿ ಈ ಬ್ಯಾಲೆನ್ಸ್ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಸವಾಲು. ಹೌದು. ಇದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖ ಅಂಶ.